ಎಲ್ಲರಿಗೂ ನಮಸ್ಕಾರ. ಸುದೀಪ್ ಸಾಗರ್ ಚಾನಲ್‌ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕು ಅಂತಾರಲ್ಲ, ಅದು ವೈಶಾಖ ವಿಚಾರದಲ್ಲಿ ಅಕ್ಷರಶಃ ಸತ್ಯ. ಸಾವಿನಿಂದ ಪಾರಾಗಬೇಕು ಅಂದಾಗ ವೈಶಾಖ ಯಾರ ಕಾಲನಾದರೂ ಹಿಡಿತಾಳೆ. ಅಲ್ಲಿಗೆ ವೈಶಾಖ ಬದಲಾದ ಅಂದ್ಕೊಂಡ್ಬಿಟ್ರೆ ನಿಮ್ಮ ಊಹೆ ತಪ್ಪು. ಯಾಕೆಂದರೆ ವೈಶಾಖ ಸಂಕಷ್ಟದಿಂದ ಹೊರಗೆ ಬಂದ್ಬಿಟ್ಟ ಮೇಲೆ ಮತ್ತೆ ಅದೇ ಹಳೆಯ ಚಾಳಿ ಆರಂಭಿಸುತ್ತಾಳೆ. ಚಾರುಲತಾಗೆ ಪದೇ ಪದೇ ಈ ಅನುಭವ ಆಗಿದೆ. ಆದರೂ ವೈಶಾಖಳನ್ನು ಬದಲಾಯಿಸುವ ಕೆಟ್ಟ ಹಠ ಚಾರುಗೆ ಅದ್ಯಾಕಿದೆಯೋ ಗೊತ್ತಿಲ್ಲ. ರಾಮಾಚಾರಿ ತಿಂದ ಗಿಣ್ಣದಲ್ಲಿ ವೈಶಾಖ ವಿಷ ಬೆರೆಸಿದ್ಳು. ರಾಮಾಚಾರಿ ಸಾವನ್ನಪ್ಪಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಚಾರುಲತಾ ಸಮಯಪ್ರಜ್ಞೆ ಮೆರೆದಳು. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡಿಸಿದ್ರಿಂದ ರಾಮಾಚಾರಿ ಸಾವಿನಿಂದ ಪಾರಾದ. ರಾಮಾಚಾರಿಗೆ ವಿಷ ಹಾಕಿದ್ದು ವೈಶಾಖ ಅಂತ ಗೊತ್ತಾದ ಮೇಲೆ ಆಕೆಗೆ ಅದ್ಯಾವುದೋ ಇಂಜೆಕ್ಷನ್ ಚಾರುಲತಾ ಕೊಟ್ಟಿದ್ದಾಳೆ. ಈ ಇಂಜೆಕ್ಷನ್ನಿಂದಾಗಿ 72 ಗಂಟೆಗಳಲ್ಲಿ ಸಾವು ಖಚಿತ ಅಂತ ಚಾರುಲತಾ ಭಯ ಹುಟ್ಟಿಸಿದ್ದಾಳೆ. 72 ಗಂಟೆಯೊಳಗೆ ಆಂಟಿಡೋಸ್ ಪಡೆಯಲು ವೈಶಾಖ ಹರಸಾಹಸ ಪಡುತ್ತಾಳೆ. ಚಾರುಲತಾ ಕೊಟ್ಟ ಟಾಸ್ಕ್ಗಳನ್ನೆಲ್ಲ ಮಾಡುತ್ತಿದ್ದಾಳೆ. ಆಂಟಿಡೋಸ್ ಬೇಕು ಅಂದರೆ ಭಿಕ್ಷೆ ಬೇಡಿ 2000 ರೂಪಾಯಿ ಗಳಿಸಬೇಕು, ಅದನ್ನು ಅನಾಥಾಶ್ರಮಕ್ಕೆ ದಾನ ಕೊಡಬೇಕು ಅಂತ ಚಾರುಲತಾ ಕಂಡೀಷನ್ ಹಾಕಿದ್ಲು. ಬೇರೆ ದಾರಿ ಇಲ್ಲದೆ ಬೀದಿಯಲ್ಲಿ ವೈಶಾಖ ಭಿಕ್ಷೆ ಬೇಡಿದಳು. ಆನಂತರ ಚಾರುಲತಾ ಕಂಡೀಷನ್ ಪ್ರಕಾರ ಜಾನಕಿ ಕಾಲಿಗೆ ಬಿದ್ದು ವೈಶಾಖ ಕ್ಷಮೆ ಕೇಳಿದ್ಲು. ಇನ್ನು ಬುಡುಬುಡಿಕೆ ಸ್ವಾಮೀಜಿಯ ವೇಷದಲ್ಲಿ ಬಂದಿದ್ದ ಚಾರುಲತಾ ಬೆಳಗಿನಿಂದ ಸಂಜೆಯವರೆಗೂ ಮುಖ ಮಾತ್ರ ಕಾಣುವಂತೆ ಮಣ್ಣಿನಲ್ಲಿ ಕೂರುವಂತೆ ಸಲಹೆ ಕೊಟ್ಟಿದ್ಲು. ಅದು ಚಾರುಲತಾ ಅಂತ ಗೊತ್ತಿಲ್ಲದೆ ವಿಷಕ್ಕೆ ಇದೇ ಮದ್ದು ಅಂತ ಭಾವಿಸಿ ವೈಶಾಖ ಗುಂಡಿ ತೋಡಿ ಕುಳಿತಳು. ಸಮಯ ಮುಗಿದ್ಮೇಲೆ ಮೈಯಿಂದ ವಿಷ ಇಳಿದಿದೆ ಅಂತ ಭಾವಿಸಿದ ವೈಶಾಖ ವಾಪಸ್ ಬಂದು ಚಾರುಲತಾ ಮೇಲೆ ಕೂಗಾಡಿದಳು. ತನಗಿನ್ನೂ ಸಾವಿಲ್ಲ ಅಂತ ವೈಶಾಖ ಸೊಕ್ಕು ತೋರಿದಳು. ಮತ್ತೆ ಬಾಲ ಬಿಚ್ಚಿದ ವೈಶಾಖಗೆ ಚಾರುಲತಾ ಭಿಕ್ಷಾ ಕೊಟ್ಟಿದ್ಲು. ಆ ಸ್ವಾಮೀಜಿ ಅವತಾರದಲ್ಲಿ ಬಂದಿದ್ದು ನಾನೇ ಅಂತ ಚಾರುಲತಾ ಬಾಯ್ಬಿಟ್ಲು. ಬಕ್ರ ಆದ ವೈಶಾಖ ಮತ್ತೆ ಆಂಟಿಡೋಸ್ಗಾಗಿ ಚಾರು ಕಾಲು ಹಿಡಿದಿದ್ದಾಳೆ. ವೈಶಾಖ ಕಾಡಿ ಬೇಡುತ್ತಿದ್ದರೂ ಆಂಟಿಡೋಸ್ನ ಚಾರುಲತಾ ಕೊಡ್ತಾ ಇಲ್ಲ. ಅಸಲಿಗೆ ವೈಶಾಖ ಚಾರುಲತಾ ಕೊಟ್ಟಿರೋದು ವಿಷದ ಇಂಜೆಕ್ಷನ್ನ? ನಿಜವಾಗಿ ವಿಷದ ಇಂಜೆಕ್ಷನ್ ಕೊಟ್ಟಿದ್ದಳೋ ಅಥವಾ ಹಾಗಂತ ಹೇಳಿ ಹೆದರಿಸಿದ್ದಳೋ? ಮುಂದೇನಾಗುತ್ತೆ ಎಂಬುದೇ ಕುತೂಹಲ.